ನಾಳೆ ಗೋವಿನ ಜೋಳವನ್ನು ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡುವ ಸಂಬಂಧ ಇವತ್ತು ಯಾವ ಥರ ಅಂದ್ರೆ ಬೆಂಬಲ ಬೆಲೆ ತಗೊಳ್ಳೋ ಸಂಬಂಧ ಅಂದ್ರೆ ಮಾರ್ಕೆಟ್ನಲ್ಲಿ ರೈತರಿಗೆ ಬೆಳೆದಂಥ ರೈತರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿರುತ್ತದೆ. ಆದ ಕಾರಣ ಸರ್ಕಾರಗಳು ಒಂದು ಇದರ ರೈತರ ವಿಷಯದಲ್ಲಿ ದೊಡ್ಡ ಪ್ರಮಾಣದೊಳಗೆ ರಾಜಕಾರಣ ಮಾಡಿ ರೈತರನ್ನು ಆರ್ಥಿಕ ಪರಿಸ್ಥಿತಿಯಿಂದ ತೊಂದರೆ ಮಾಡಕ್ಕೆ ಹಚ್ಚಾರ. ಇವತ್ತು ನಾವು ಏನಾರ ನಮ್ಮ ಹಕ್ಕು ಪಡ್ಕೋಬೇಕಂದ್ರೆ ಹೋರಾಟದಿಂದ ಪಡ್ಕೋಬೇಕಾಗತ್ತಲ್ಲ ಹೊರತಾಗಿ ಮತ್ತೊಂದು ಎದುರ್ದಿದ್ದನೂ ನಮಗೆ ಯಾರೂ ಕೊಡೋರಿಲ್ಲ. ಇವತ್ತು ತಾಯಿ ಮಗು ಹತ್ರ ಹಾಲು ಕೊಡ್ತಾಳೆ, ಆ ರೀತಿ ನಾವು ಹೋರಾಟ ಮಾಡಿದ್ರೆ ನಮಗೆ ಬೆಂಬಲ ಬೆಲೆ ಅನ್ನೋದು ಸಿಗ್ತೈತಿ. ಈಗಾಗಲೇ ಕೇಂದ್ರ ಸರ್ಕಾರ ಆದೇಶ ಮಾಡಿದ್ದು ಖರೆ ಹೋಯ್ತು. ಆದ್ರೆ ಆದೇಶ ಮಾಡ್ಯಾರ ಅಂತೇಳಿ ಅವ್ರು ಹೆಂಗೆ ಕಂಡೀಷನ್ ಇಟ್ಟಾರಲ್ಲ, ಇದ್ರಾಗ ರಾಜಕಾರಣ ಅನ್ನೋದು ಐತಿ. ಇದ್ರಾಗ ಏನು ರಾಜಕಾರಣ ಅನ್ನೋದೈತಿ, ಅದನ್ನು ಪಡಿತರ ಚೀಟಿ ಒಳಗೆ ಹಂಚ್ರಿ, ರೇಷನ್ ಕಾರ್ಡಿಗೆ ಹಂಚ್ರಿ ಅಂತೇಳಿ ಯಾವ ಪುಣ್ಯಾತ್ಮ ಕಾನೂನು ತನ್ನು ಯಾವ ಪುಣ್ಯಾತ್ಮದನ್ನು ಸಲಹೆ ಕೊಟ್ಟ. ಮೊದಲು ಇವತ್ತಿನ ನಾವು ಅಷ್ಟು ರೈತರು ಏನು ಹೋರಾಟ ಮಾಡೋಕ್ಕೆ ಚಾಲೂ ಮಾಡಿದ್ವಿ ಅಂದ್ರೆ ಆ ಸಲಹೆ ಕೊಟ್ಟಂಥವ ಅದನ್ನು ಇದನ್ನು ಪಡಿತರ ಚೀಟಿ ಒಳಗೆ ಹಂಚಂತೇನು ಯಾವ ಅಧಿಕಾರಿಗಳಲ್ಲ ಅವರು ಮೊದಲು ಅದನ್ನು ಊಟ ಮಾಡಿಂದ ನಾವು ಎಲ್ಲರೂ ರೈತರು ಪಡಿತರ ಚೀಟಿ ಒಳಗೆ ಹಂಚ್ಕಾರ ಎಲ್ಲರೂ ಊಟ ಮಾಡೋಣಂತ ನಾವು ಇವತ್ತು ಹೇಳ್ಬೇಕಾಗತ್ತೆ. ಅದಕ್ಕೆ ನೀವು ರೈತರು ಇವತ್ತು ನೀವು ಏನಂದ್ರೆ ದೇಶಕ್ಕೆ ಅನ್ನ ಹಾಕವ್ರು, ನೀವು ಯಾರಿಗೆ ಹಂಚುವಂಥ ಅವಶ್ಯಕತೆ ಇಲ್ಲ. ಇವತ್ತು ನೀವು ಏನಾರ ನಿಮ್ಮ ಹೆಂಡ್ರು ಮಕ್ಕಳು ತ್ರಾಸು ಎಷ್ಟು ಐತೆ ಅನ್ನೋದು ನಿಮಗೆ ಮನ್ಯಾಗ ಎಲ್ಲರಿಗೆ ಗುರ್ತೈತಿ. ನೀವು ಏನಾರ ಎಂದಾರ ಒಂದು ದಿವಸ ನಾವು ಹೋರಾಟ ಮಾಡಿ ಪಡ್ಕೋಬೇಕು, ನಾವು ಆರ್ಥಿಕರಿದ್ದ ಸದೃಢ ಆಗ್ಬೇಕಂದ್ರೆ ನೀವೆಲ್ಲರೂ ನಾಳೆ 21ನೇ ತಾರೀಕು ಶುಕ್ರವಾರ ದಿವಸ ನವನ ಮುಂದೆ ವೇದಿಕೆ ಹತ್ರ ಇಷ್ಟರು ಬಂದು ಹೋರಾಟದಾಗ ಪಾಲ್ಗೊಂಡ್ರೆ ನಮ್ಮದು ಹೋರಾಟ ಯಶಸ್ವಿ ಆಕತಿ. ಇವತ್ತು ಈಗಾಗಲೇ ಕೇಂದ್ರ ಸರ್ಕಾರ 2400 ರೂಪಾಯಿ ಅಂತೇನು ಘೋಷಣೆ ಮಾಡೈತಲ್ಲ, ಅದು ಇನ್ನೂ ಅದಕ್ಕೆ ರಾಜ್ಯ ಸರ್ಕಾರ ಇನ್ನೂ 500-600 ರೂಪಾಯಿ ಹಾಕಿ ಕೊಡ್ಬೇಕಂತ ನಿಯಮ ಐತಿ. ಇವತ್ತು ಆ ನಿಯಮ ಪಾಲಿಸಿದ್ರೆ ನಾವು ಇವತ್ತು 1600 ರೂಪಾಯಿ ಏನು ನಾವು ಕೊಡಕ್ಕೆ ಕುಂತೇವಲ್ಲ, 3032 ರೂಪಾಯಿದಂಗೆ ಖರೀದಿ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನೀವು ರೈತರು ಯಾರು ಗಾಂಜಾಳ ಮಾರಬೇಡ್ರಿ, ಏನು ನೀವೇನು ಸಾಯೋದಿಲ್ಲ, ಗಾಂಜಾಳ ದಯವಿಟ್ಟು ಮಾರಬೇಡ್ರಿ. ಇವತ್ತು ಅವ್ರು ಎಂದಾರ ಏನೋ ಮಾಡಲಿ, ಅವ್ರು ಹೋದ್ರೆ ಸಮುದ್ರಕ್ಕೆ ಸುರುಲಿ, ಅವ್ರು 21 ಪ್ರಾಡಕ್ಟ್ ರೆಡಿ ಆಕ್ಕವ ಗೋವಿನ ಜೋಳದಿದ್ದ, ಇತರಲ್ಲಿ ಎಲ್ಲ ರೆಡಿ ಆಕ್ಕವ, ಏನೇನೋ ರೆಡಿ ಆಕ್ಕವ. ಅವರು ರೈತರಿಗೆ ಏನು ರೆಡಿ ಆಕತಿ ಏನು ಬಿಡ್ತೈತೆ ಅಂತೇಳಿ ಯಾವ ಸರ್ಕಾರ ಯಾವ ಅಧಿಕಾರಿಗಳು ರೈತರಿಗೆ ಮನವರಿಕೆ ಮಾಡಿ ಕೊಡೋದಿಲ್ಲ. ಗೋವಿನ ಜೋಳ ಅಂದ್ರೆ ಏನು ಸಾಮಾನ್ಯ ತಿಳ್ಕೊಬೇಡ್ರಿ ನೀವು. ಅವ್ರು ಏನು ಪಡಿತರ ಚೀಟಿ ಒಳಗೆ ಏನಿದ್ರೆ ಹಂಚ್ರಿ ಅಂತ ಹೇಳಕ್ಕೆ ಕುಂತಾರಲ್ಲ, ಮೊದಲು ಅವ್ರು ಏನು ಸರ್ಕಾರ ಆಳವರು ಸರ್ಕಾರ ಅಧಿಕಾರಿಗಳ ಅವ್ರ ಮನೆಯವ್ರು ಎಲ್ಲರೂ ಕೂಡ ಅವ್ರು ಊಟ ಮಾಡಿದ್ರಂದ್ರೆ ನಾವು ಪಡಿತರದೊಳಗೆ ಬಡವರು ಬಗ್ಗರು ರೈತರ ಮಕ್ಕಳು ಎಲ್ಲರೂ ಕೂಡ ಪಡಿತರದೊಳಗೆ ತೊಗೊಂಡು ಮೊದಲು ಅದನ್ನು ಎಲ್ಲಾರ ಕೊಡ್ರಿ, ಪಡಿತರದಾಗರ ಕೊಡ್ರಿ, ಇನ್ನೊಂದ್ರಾಗರ ಕೊಡ್ರಿ. ಒಟ್ರೆ ನಿಮಗೆ ಅದನ್ನು ಮನುಷ್ಯರಿಗೆ ಉಣಿಸ್ಬೇಕು ಅನ್ನೋದು ನಿಮ್ಗೆ ಸರ್ಕಾರದ ನಿಯಮ ಇದ್ರೆ ನಾವು ಮನುಷ್ಯರು ನೀವು ತಿಂದ ಮ್ಯಾಗ ನಾವು ಅದನ್ನು ಊಟ ಮಾಡ್ತೇವೆ ಅಂಥೇಳಿ ಇವತ್ತು ನಾವು ಘಂಟಾಘೋಷವಾಗಿ ಹೇಳ್ತೇವೆ. ದಯವಿಟ್ಟು ಎಲ್ಲ ರೈತ ಬಾಂಧವ್ರು ನೀವು ಏನಾರ ಜಾತಿ ಬಿಟ್ಟು ಪಕ್ಷ ಬಿಟ್ಟು ಎಲ್ಲ ಪಕ್ಷದವ್ರು ಈ ಹೋರಾಟದಾಗ ಪಾಲ್ಗೊಂಡ್ರೆ ಈ ಹೋರಾಟಕ್ಕೆ ಒಂದು ಯಶಸ್ವಿ ಆಕತಿ. ಈಗಾಗಲೇ ನೋಡ್ರಿ ಬೇಕಾದಂಥ ಕಲಬೆರಕೆ ಮಾಡ್ತಾರ. ಒಳ್ಳೆ ಏನು ಕಲಬೆರಕೆ ಐತಿ, ಮೈದಾ ಹಿಟ್ಟು ಕಲಬೆರಕೆ ಐತಿ, ಇವತ್ತು ಕಡ್ಲಿಬೇಳೆ ಹಿಟ್ಟು ಕಲಬೆರಕೆ ಐತಿ. ಅದ ನಮ್ಮ ಹೆಸರು ಒಂದಿಟ್ಟು ಡ್ಯಾಮೇಜ್ ಆದ್ರೆ ತಗೊಳ್ಳೋರಿಲ್ಲ. ಇವತ್ತು ನಾಟಕ ಮಾಡಿದ್ರೆ ಖರೀದಿ ಕೇಂದ್ರ ಓಪನಿಂಗ್ ಮಾಡಿದ್ರೆ ಇವತ್ತು ಕೇಂದ್ರದ ಮ್ಯಾಗ ರಾಜ್ಯ ಆಗ್ತೈತಿ, ರಾಜ್ಯದ ಮ್ಯಾಗ ಕೇಂದ್ರ ಆಗ್ತೈತಿ. ಅವ್ರು ಆಟ ಆಡ್ಸಾಕುಂತಾರ ರೈತ ಕುಲಾನ. ಇವತ್ತು ನಿಮ್ಮ ಕುಲ ರೈತ ಕುಲ ಅನ್ನೋದು ಉಳಿಬೇಕಾದ್ರೆ ಇವತ್ತು ನಾವೇನು ಕಬ್ಬಿನ ಥರ ಏನು ಹೋರಾಟ ಮಾಡಿ ನಾವು ಹೋರಾಟದ ರೇಟ್ ಏನು ಹೆಚ್ಚು ಪಡ್ಕೊಂಡ್ರಲ್ಲ, ಅದೇ ರೇಟ್ ಅದೇ ಮಾದರಿ ಒಳಗೆ ನಾವು ಗೋವಿನ ಜೋಳದ್ದು ಬಂತು, ಹೆಸರಿಂದು ಬಂತು, ಒಂದು ಬೆಳೆ ವಿಮಾದ್ದು ಬಂತು. ಎಲ್ಲದರಾಗೂ ನಾವು ಹೋರಾಟ ಮಾಡಿ ಅದೇ ರೀತಿ ನಾವು ಹೋರಾಟ ಮಾಡಿ ಇವತ್ತು ನಮ್ಮದಕ್ಕೂ ಬೆಂಬಲ ಬೆಲೆಯೊಳಗೆ 3000 ರೂಪಾಯಿ ಕ್ವಿಂಟಲ್ ಹಂಗೆ ಗಾಂಜಾಳ ತೊಗೋಬೇಕಂತೇಳಿ ಒತ್ತಾಯ ಪಡಿಸೋನು. ನಾಳಿದ್ದ ನಿರಂತರ ಧರಣಿ ಇರ್ತತಿ. ಇವತ್ತು ಹಸಿರು ಸೇನೆದ ನೇತೃತ್ವದಾಗಾಯ್ತು, ಹೊಳ್ಳಿ ಮಾದಾಯಿ ಕಳಸಾ ಬಂಡೂರಿ ಹೋರಾಟ ಸಮಿತಿಯಿಂದ ನಾವು ಇವತ್ತು ಎಲ್ಲ ರೈತರಿಗೆ ರೈತ ಕುಲಕ್ಕೆ ನೀವೇನು ಪಕ್ಷ ಬಿಡ್ರಿ, ನಿಮ್ಮ ಪಕ್ಷ ಇದ್ದಾಗ ನೀವು ಎಲ್ಲಾರ ಓಟ್ ಹಾಕೋರಿ, ನಿಮ್ಮ ಜಾತಿದ್ದಲ್ಲಿ ನೀವು ಎಲ್ಲಾರ ಬೀಗ್ತನ ಮಾಡ್ಕೋರಿ, ನಮಗೆ ಅದು ಬೇಕಾಗಿಲ್ಲ. ದಯವಿಟ್ಟು ರೈತ ಬಂದ ರೈತ ಕುಲ ಒಂದೇ ಜಾತಿ ಅಂತ ಹೇಳಿ ಇವತ್ತು ನೀವು ನಾಳೆ ಏನು ಹೋರಾಟ ಪ್ರಾರಂಭ ಆಕತ್ತಲ್ಲ, ಆ ಹೋರಾಟದಾಗ ಎಲ್ಲ ರೈತರು ಎಲ್ಲ ಜಿಲ್ಲೆಯಿಂದ ಎಲ್ಲ ತಾಲೂಕಿಂದ ದಯವಿಟ್ಟು ಹೋರಾಟಗಾರ ಬಂತು ಮತ್ತು ರೈತರು ಬಂತು ಎಲ್ಲರೂ ಪಾಲ್ಗೊಂಡು ಈ ಹೋರಾಟಕ್ಕೆ ಬೆಂಬಲಿಸಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೊತೀನಿ. ನಾನು ರಘುನಾಥ ನಡುವಿನ ಮನಿ,
ಮಾದಾಯಿ ಹೋರಾಟ ಸಮಿತಿ ಕಾರ್ಯಾಧ್ಯಕ್ಷ ನಾವು.